ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ವಿಡಿಯೋ ತುಂಬ ಅಂದರೆ ತುಂಬಾ ಲೇಟ್ ಆಯಿತು, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಟೈಮ್ ಸಾಕಾಗ್ತಾನೇ ಇರಲಿಲ್ಲ ನನಗೆ. ಸೊ ನಾವೀಗ ಹೊರಟಿದ್ದು ಯೂತ್ ನೈಟಿಗೆ. ಇದು ಲಾಸ್ಟ್ ಸಂಡೇ ವಿಡಿಯೋ, ನಾನು ಮಂಡೇ ಆಗ್ತಾ ಇರೋದು. ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದು ಮಂಡೇ. ವಾಯ್ಸ್ ಓವರ್ ಕೊಡಲಿಕ್ಕೂ ಕೂಡ ಟೈಮ್ ಸಾಕಾಗ್ತಾ ಇರಲಿಲ್ಲ. ನಿಮಗೆ ಗೊತ್ತಿರ್ಬೋದು, ನಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಜನ ಇದ್ದಾರೆ, ಕೆಲಸ ಕೂಡ ಇರುತ್ತೆ. ಮಕ್ಕಳು ನಮಗೆ ಊಟಕ್ಕೆ ಅದು ಕೆಲಸ ಅಂತ ಹೇಳುವಾಗ ಟೈಮ್ ಸಾಕಾಗಲ್ಲ. ಖುಷಿ ಆಗ್ತಾ ಉಂಟು ಅವರ ಜೊತೆಗೆ, ಬಟ್ ಇಷ್ಟೇ ಅಂತ ಹೇಳಿದರೆ ಈ ಕೆಲಸಕ್ಕೆ ಅಂದರೆ ಯೂಟ್ಯೂಬ್ ಕೆಲಸಕ್ಕೆ ಟೈಮ್ ಕೊಡಲಿಕ್ಕೆ ಸಾಕಾಗ್ತಾ ಇಲ್ಲ. ಸೊ ನಾವೀಗ ರೀಚ್ ಆಗಿದ್ದೀವಿ ಚರ್ಚ್ ಹತ್ರ. ನಿಮಗೆ ಗೊತ್ತಿರ್ಬೋದು, ನಮಗೆ ಮಡಂತಿಯರ್ ಚರ್ಚ್, ಸೇಕ್ರೆಡ್ ಹಾರ್ಟ್. ಯೂತ್ ಎಲ್ಲ ತುಂಬ ಜನ ಬಂದಿದ್ದಾರೆ. ನಾವು ಲೇಟೇ ಬಂದದ್ದು. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಆ್ಯಶ್ವಿಲ್ದು ಮಮ್ಮಿ ಡ್ಯಾಡಿ ಬಂದಿದ್ದರು ಅವನನ್ನು ನೋಡಲಿಕ್ಕೆ ಅಂತ ಹೇಳಿ. ಅವರ ಹತ್ರ ಮಾತಾಡಿ ಎಲ್ಲ ಅಂತ ಹೇಳುವಾಗ ಭಾಷಣ ಮುಗ್ದಿತ್ತು. ಇದು ಲಾಸ್ಟ್ ಪ್ರೈಸ್ ಗಿಫ್ಟ್ಸನ್ನು ಕೊಡ್ತಾ ಇದ್ದರು ವಾಡೆ ವೈಸಲ್ಲಿ. ನಮ್ಮದು ಅಡೆದು ಕೊಡ್ತಾ ಇರುವಾಗಲೇ ನಾವು ರೀಚ್ ಆದದ್ದು, ಬಟ್ ನಾವು ಹೊರಗೆ ಇದ್ವಿ ಅಷ್ಟೇ. ತುಂಬಾ ಒಳ್ಳೆಯದಾಗಿತ್ತು ಯೂತ್ ನೈಟ್. ಬ್ಯಾಕ್ಗ್ರೌಂಡ್ ನೋಡ್ಬೋದು ನೀವು, ಡಿಜಿಟಲ್ ಸ್ಟೈಲಲ್ಲಿ ಮಾಡಿದ್ದಾರೆ, ಅದು ಕೂಡ ಒಳ್ಳೆಯದಾಗಿದೆ. ಈಗ ಎಲ್ಲ ಓಲ್ಡ್ ಸ್ಟೈಲ್ ಹೋಗಿ ಹೋಗಿ ಎಲ್ಲ ಡಿಜಿಟಲ್ ಏನುಂಟು, ಡಿಜಿಟಲ್ ಇಂಡಿಯಾ ಆಗ್ತಾನೇ ಉಂಟು. ಬ್ಯಾಕ್ಗ್ರೌಂಡ್ ಕೂಡ ನಾವು ಚಿಕ್ಕದಿರುವಾಗ ಇದನ್ನೆಲ್ಲ ಇರಲಿಲ್ಲ ಅಲ್ಲ. ಸೊ ನೆಕ್ಸ್ಟ್ ನಾವು ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದೀವಿ ಅಷ್ಟೇ. ಇವರೆಲ್ಲರೂ ಹೋಗಿದ್ರು ಹೊರಗಡೆ ಸ್ವಲ್ಪ ಸುತ್ತಾಡಿ ಬರ್ತೀವಿ ಅಂತ ಹೇಳಿ. ಇವನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇವನು ವಾಪಸ್ ಬಂದು ನನ್ನದು ಕೈ ಹಿಡ್ಕೊಂಡು ಹೋಗಿದ್ದಾನೆ, ಪೊಟೆಟೊ ಟ್ವಿಸ್ಟರ್ ಉಂಟು ಅಂತ ಹೇಳಿ. ಸೊ ಪೊಟೆಟೊ ಟ್ವಿಸ್ಟರ್ ತೆಗೆಸಿಕೊಡಲಿಕ್ಕೆ ಬಂದದ್ದು. ಅವನಿಗೆ ಪೊಟೆಟೊ ಟ್ವಿಸ್ಟರ್ ಅಂದರೆ ತುಂಬ ಇಷ್ಟ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ವಿಡಿಯೋ ಎಲ್ಲ ನೋಡಿದವರಿಗೆ. ನಾವಿಬ್ಬರು ಇಲ್ಲಿ ಜ್ಯೂಸ್ ತೊಗೊಂಡ್ವಿ. ಇವನಿಗೆ ಪೊಟೆಟೊ ಟ್ವಿಸ್ಟರ್ ಹೇಳಿದ್ದೀವಿ. ಅವರು ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ, ಸೊ ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು. ಪೊಟೆಟೊ ಟ್ವಿಸ್ಟರ್ ಮಷಿನ್ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ, ನೀವು ಗೊತ್ತಿರ್ಬೋದು ನಿಮಗೆ. ಬಟ್ ನನಗೆ ಅದರ ನಂತರ ಮಾಡಲಿಕ್ಕೆ ಟೈಮೇ ಆಗಿಲ್ಲ. ಈಗ ಈ ಮಕ್ಕಳು ಬಂದ ನಂತರ ಒಂದು ಸಲ ಮಾಡಿದ್ದೀನಿ, ಅದರ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ. ಸೊ ನೋಡ್ಬೋದು, ಪೊಟೆಟೊ ಟ್ವಿಸ್ಟರನ್ನು ಹಿಡ್ಕೊಂಡು ಒಳಗೆ ಹೋಗ್ತಾನೆ ಇದ್ದಾನೆ. ಅವರೆಲ್ಲ ಒಳಗೆ ಇದ್ದಾರೆ. ಇವನಿಗೆ ಒಂದೇ ತೆಗಿಸಿಕೊಟ್ಟಿದ್ದು ನಾವು, ಯಾಕಂದರೆ ಆಲ್ರೆಡಿ ನಮ್ಮ ಹತ್ರ ಮಷಿನ್ ಉಂಟು, ನಾವು ಮನೆಯಲ್ಲಿ ಮಾಡೋದು ಅಂತ ಹೇಳಿ ಕೂಡ ಪ್ಲ್ಯಾನ್ ಇತ್ತು. ಜಸ್ಟ್ ಅಂತ ಹೇಳಿದರೆ ಟೈಮ್ ಯಾವಾಗ ಅಂತ ಹೇಳಿ ನೋಡೋದಷ್ಟೇ. ಇವನ ಮುಖ ನೋಡಿ ಹೇಗಾಗಿದೆ ಅಂತ ಹೇಳಿ. ಮೊದಲೆಲ್ಲ ಈ ಥರ ಫಂಕ್ಷನ್ಸಿಗೆ ಎಲ್ಲಿಯಾದರೂ ಹೋಗಿದರೆ ಕೂತ್ಕೊಳ್ತಾನೆ ಇರಲಿಲ್ಲ. ಈಗ ಸ್ವಲ್ಪ ದೊಡ್ಡ ಆಗಿದ್ದಾನೆ, ಕೂತ್ಕೊಳ್ಳಿಕ್ಕೆ ಜೋರು ಮಾಡಿದರೆ ಕೂತ್ಕೊಳ್ತಾನೆ. ಈಗ ನೋಡಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸ್ವಲ್ಪ ಮಕ್ಕಳು ಈ ಥರ ಮ್ಯೂಸಿಕಲ್ಲಿ ಎಂಟ್ರೆನ್ಸಿಂದ ಬರ್ತಾ ಇದ್ದಾರೆ. ಒಳ್ಳೆಯದಾಗಿತ್ತು. ಮ್ಯೂಸಿಕ್ ಹಾಕುವ ಹಾಗೆ ಇಲ್ಲ, ನಿಮಗೆ ಗೊತ್ತಿರ್ಬೋದು ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಮಗೆ ಮ್ಯೂಸಿಕ್ ಹಾಕುವ ಹಾಗೆ ಇಲ್ಲ ಅಂತ ಹೇಳಿದರೆ ನಾನು ಹಾಕ್ತಾ ಇದ್ದೆ. ಒಳ್ಳೇದಂದರೆ ತುಂಬ ಒಳ್ಳೆಯದಾಗಿತ್ತು. ಬಟ್ ಇವತ್ತು ರೆಮೋನಾ ಪಿರೆರಾ, ಗೋಲ್ಡನ್ ಗರ್ಲ್ ಏನಿದ್ದಾಳೆ ಭರತನಾಟ್ಯಮಲ್ಲಿ, ಅವರು ಬರಲಿಕ್ಕಿದ್ದಾರೆ. ಸೊ ಅದಕ್ಕೋಸ್ಕರಾಗಿ ಜಾಸ್ತಿಯಾಗಿ ನಾವು ಬಂದದ್ದು. ಇಲ್ಲಿಯ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಈಗ ಎಲ್ಲ ಯುತ್ತುಗಳು ಇದರಲ್ಲಿ ಇಲ್ಲ. ಈಗ ಎಲ್ಲರೂ ಕೂಡ ಬ್ಯುಸಿ ಇದ್ದಾರಲ್ಲ, ಒಂದು ಸ್ವಲ್ಪ ಸೆಕೆಂಡ್ PUC ಆ ಥರ ಎಲ್ಲ ಆದ ನಂತರ ಸ್ವಲ್ಪ ಮಕ್ಕಳು ಬೇರೆ ಕಡೆ ಎಜುಕೇಷನಿಗೆಲ್ಲ ಹೋಗ್ತಾರೆ. ಈಗ ಮೊದಲಿನ ಹಾಗೆ ಇಲ್ಲ. ನಾವೆಲ್ಲ ಇರುವಾಗ ಎಲ್ಲ ಯೂತ್ಗಳು ಊರಲ್ಲಿಯೇ ಇರ್ತಾಯಿದ್ರು. ಈಗ ಯೂತ್ಗಳು ಎಜುಕೇಷನಿಗೋಸ್ಕರ ಫಾರಿನಿಗೆ ಹೋಗ್ತಾರೆ, ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಅಂತ ಹೇಳಿ ಹೋಗ್ತಾರೆ. ಇದ್ದ ಯೂತ್ಗಳು ಬರ್ತಾರೆ. ಸೊ ಇದು ಬಂದು ಇವ್ರದ್ದು ಸ್ಟಾರ್ಟ್ ಆಗಿದೆ ಡ್ಯಾನ್ಸ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದು. ನಾವು ಆ್ಯಕ್ಚುಲಿ ಸ್ವಲ್ಪ ಹೊತ್ತೇ ಇದ್ವಿ, ಅದರ ನಂತರ ನಾವು ಹೋಗಿದ್ವಿ. ಅದರ ನಂತರ ನಾವು ಲೈವ್ ನೋಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಮಗೆ ಫುಲ್ ಕೂತ್ಕೊಳ್ಳಿಕ್ಕೆ ಆಗಿಲ್ಲ, ಯಾಕಂತ ಹೇಳಿದರೆ ನನ್ನ ಮಗನಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಲಿಕ್ಕೆ ಇರುತ್ತೆ ನೆಕ್ಸ್ಟ್ ಡೇ. ಅವನು ಆ್ಯಕ್ಚುಲಿ 6 o'clock ಎದ್ದು 7 o'clock ಬಸ್ಸಲ್ಲಿ ಹೋಗೋದು. ನಾವು ಅವನಿಗೆ ಬಸ್ಸಲ್ಲಿಯೇ ಕರ್ಕೊಂಡು ಹೋಗೋದು. ಯಾಕಂತ ಹೇಳಿದರೆ ಎಲ್ಲ ಕೂಡ ಕಲಿಬೇಕು, ಕಾರಲ್ಲಿ ಹೋಗಲಿಕ್ಕೆ ಕೂಡ ಕಲಿಬೇಕು, ಬಸ್ಸಲ್ಲಿ ಕೂಡ. ಎಲ್ಲ ಕೂಡ ಲೈಫಲ್ಲಿ ಈಸಿ ಸಿಗಬಾರ್ದು ಮಕ್ಕಳಿಗೆ, ನಾನು ಹಾಗೆ ಅನ್ನಿಸ್ಕೊಳ್ತೀನಿ. ಸೊ ಹಸ್ಬೆಂಡ್ ಹೇಳ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಫ್ರೀ ಇದ್ದೀನಲ್ಲ ಅಂತ ಹೇಳಿ. ಮತ್ತು ಅದಕ್ಕೋಸ್ಕರ ಅವರು ಬೆಳಿಗ್ಗೆ ಬ್ಯಾಚಿಗೆ ಹೋಗ್ತಾರೆ. ಹಸ್ಬೆಂಡಿಗೆ ತೋಟಕ್ಕೆ ನೀರು ಹಾಕಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ನೋಡಿ ಅದರ ನಂತರ ಬಂದದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಇದರ ನಂತರ ಕೂಡ ತುಂಬ ಜನ ಗೋಲ್ಡನ್ ಗರ್ಲ್ಸ್ ಅಂತ ಹೇಳಿದರೆ ರೆಕಾರ್ಡನ್ನು ತೆಗೆದಿದ್ದಾರೆ. ಆದರೆ ನನಗೇನೋ ಗೊತ್ತಿಲ್ಲ, ಇವಳು ಇಷ್ಟ ಆಗುತ್ತೆ
ಕಾಸ್ಟ್ ವೈಸಲ್ಲಿ ನಾನು ಹೋಗಲ್ಲ. ರೀಸನ್ ಇಷ್ಟೇ, ಅವಳದು ಎಕ್ಸ್ಪ್ರೆಷನ್ ಅಷ್ಟಾಗುತ್ತೆ ನನಗೆ. ಅವಳು ಕಣ್ಣು ಮೂಮೆಂಟ್ ಎಲ್ಲ ಏನುಂಟು ಅದು ನನಗೆ ಇಷ್ಟ ಆಗೋದು. ನನಗೆ ಬಾಕಿ ಹಾಗೇನಿಲ್ಲ, ಅವಳು ಕ್ರಿಶ್ಚಿಯನ್ ಅದಕ್ಕೋಸ್ಕರ ನನಗೆ ಜಾಸ್ತಿ ಇಷ್ಟ ಹಾಗೇನಿಲ್ಲ. ಏನೋ ಅವಳದು ಐ ಮೂಮೆಂಟ್, ಹ್ಯಾಂಡ್ ಮೂಮೆಂಟ್, ಒಂದು ಸ್ವಲ್ಪ ಕರ್ವ್ ಮೂಮೆಂಟ್, ಈಗ ನಿಂತಿದ್ದಾರಲ್ಲ ಅದು ಎಲ್ಲ ನನಗೆ ಇಷ್ಟ ಆಗೋದು. ಅದರ ನಂತರ ಅವರಿಗೆ ಸನ್ಮಾನ ಕೂಡ ಮಾಡಿದರು. ಅದರ ನಂತರ ನಾವು ಬಂದದ್ದು, ಐ ಥಿಂಕ್ ಸನ್ಮಾನ ಆದ ನಂತರ. ಯಾಕಂದರೆ ನನಗೆ ಆಪ್ಷನ್ ಇಲ್ಲ, ಮಗು ಚಿಕ್ಕದು, ಅವನಿಗೆ ಮಲಗಲಿಕ್ಕೆ ಸ್ವಲ್ಪನಾದರೂ ಟೈಮ್ ಕೊಡಬೇಕಲ್ಲ ಪಾಪ. 6 o'clock ಹೇಳೋದು ಅಂತ ಹೇಳಿದರೆ ಅದು ಕೂಡ ಡೈಲಿ ಚಿಕ್ಕ ಮಗುವಾಗಿ ಕಷ್ಟವೇ. ಆ್ಯಕ್ಚುಲಿ ಇಲ್ಲ, ನಾವು ನೆಕ್ಸ್ಟ್ ಒಂದು ಶೋ ನೋಡಿ ಬಂದದ್ದು ಈ ಪೇಂಟಿಂಗ್ ಕೂಡ ತುಂಬ ಒಳ್ಳೆಯದಾಗಿತ್ತು. ಅವರು ಅದರ ನಂತರನೂ ಕೂಡ ಮಾಡ್ತಾನೆ ಇದ್ದರು. ನಾವು ಅದರ ನಂತರ ಬಂದದ್ದು, ಐ ಥಿಂಕ್ 1-2 ಪೇಂಟಿಂಗ್ ಆದ ನಂತರ ಬಂದದ್ದು. ಅದರ ನಂತರ ಈ ಎಲ್ಲ ಮಕ್ಕಳಿಗೆ ಏನಾದರೂ ಒಂದೊಂದು ತೊಗೊಳ್ಳಿ ಅಂತ ಹೇಳಿದೆ. ಸ್ವಲ್ಪ ಜನ ಚಾರ್ಮುರಿ, ಸ್ವಲ್ಪ ಜನ ಇದು ಅಥವಾ ಜ್ಯೂಸ್ ಅದೆಲ್ಲ ಅಂತ ತೊಗೊಂಡ್ರು. ನನ್ನ ಮಗ ಪೊಟೆಟೊ ಟ್ವಿಸ್ಟರ್ ಆದ ನಂತರ ನನಗೆ ಚಾರ್ಮುರಿ ಬೇಕು ಅಂತ ಹೇಳಿ ಹೋಗಿದ್ದ. ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು. ನನಗೆ ಮತ್ತೆ ಹೇಳೋದು, ಚಾರ್ಮುರಿ ನಂದು ಆಗಿದೆ, ನನಗೆ ಈಗ ಐಸ್ ಕ್ರೀಮ್. ಅವನ ಲೆಕ್ಕದಲ್ಲಿ ಜಾತ್ರೆಗೆ ಅಥವಾ ಯಾವುದ್ರಲ್ಲಾದ್ರೂ ಬಂದು ಎಲ್ಲ ಅಂಗಡಿಗಳಿಂದ ಎಲ್ಲನೂ ತೊಗೊಳ್ಬೇಕಂತ ಹೇಳಿ ನಾವು ಐಸ್ ಕ್ರೀಮ್ ತೊಗೊಂಡಿರಲಿಲ್ಲ. ಯಾಕಂತ ಹೇಳಿದರೆ ನಾವು ಮನೆಯಲ್ಲಿ ಐಸ್ ಕ್ರೀಮ್ ಮಾಡಿದ್ವಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಕೂಡ, ಇದು ಕಂಟಿನ್ಯೂಷನ್ ಇದು ವಿಡಿಯೋ ಅಂತ ಹೇಳಿ. ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಕೊಟ್ವಿ. ಏನೋ ನನಗೆ ಈ ಸಲದ ಐಸ್ ಕ್ರೀಮ್ ಅಷ್ಟು ಇಷ್ಟ ಆಗಿಲ್ಲ. ಮೇ ಬಿ ತುಂಬ ಕ್ವಾಂಟಿಟಿ ವೈಸಲ್ಲಿ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ತೀನಿ ನಾನು. ಬಟ್ ಈ ಮಕ್ಕಳಿಗೆ ಇಷ್ಟ ಆಯಿತು, ನನಗೆ ಅಷ್ಟು ಇಷ್ಟ ಆಗಿಲ್ಲ, ಯಾಕೆ ಗೊತ್ತಿಲ್ಲ. ಮೇ ಬಿ ಸ್ವೀಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸಿತು. ರೀಸನ್ ಇಷ್ಟೇ, ನನ್ನ ಲೆಕ್ಕದಲ್ಲಿ ನಾವು ಯಾವತ್ತೂ ಕೂಡ ಐಸ್ ಕ್ರೀಮ್ ಮಾಡಿದರೆ ನೈಟಲ್ಲಿ ಮಾಡಿಟ್ಟು ನೆಕ್ಸ್ಟ್ ಡೇ ತಿನ್ನೋದು. ಸೊ ಅದರ ಶುಗರ್ ಕ್ವಾಂಟಿಟಿ ಸ್ವಲ್ಪ ಡಲ್ ಆಗುತ್ತೆ. ಇವ್ರದ್ದು ನೋಡಿ ಫೋಟೋಸ್ ತೆಗಿತಾನೆ ಸ್ನ್ಯಾಪಿಗೇನೋ ಹಾಕ್ತಾರಂತೆ ಅವರು. ಇವತ್ತು ನನ್ನ ಮಗ ಹೌಸಿ ಆಡಲಿಕ್ಕೆ ಬಂದಿದ್ದಾನೆ. ಅವನಿಗೆ ಇಲ್ಲಾಂದರೆ ನಾವು ಮಲಗಿಸಿ ಮತ್ತೆ ಆಟ ಆಡೋದು. ಇವತ್ತು ಇರಲಿ ಅಂತ ಹೇಳಿ ಹೌಸಿ ಆಟ ಆಡಲಿಕ್ಕೆ ತೊಗೊಂಡ್ವಿ. ಒಂದು ಗೇಮಿಗೆ ಅವನಿಗೆ 2, 8, 8, 9 ಹಾಗೆ ಸಿಂಗಲ್ ಡಿಜಿಟಲ್ಲಿ ಹೇಳಿದರೆ ನೋಡಿ ಅವನೇ ಟಿಕ್ ಹಾಕ್ಕೊಳ್ತಾನೆ. ಸೊ ಅವನು ಟಿಕ್ ಹಾಕ್ತಾನೆ ಇದ್ದಾನೆ, ನೋಡ್ಬೋದು ನೀವು. ಅದನ್ನು ನಾವು ಕಲಿಸಿದ್ದಲ್ಲ, ಅವನಿಗೆ ಗೊತ್ತಾಗತ್ತೆ. ಅವನಿಗೂ ಕೂಡ ನಂಬರಿದ್ದು ಐಡಿಯಾ ಬರ್ತದೆ ಅಂತ ಹೇಳಿ ಅವನಿಗೂ ಕೂಡ ಕೊಟ್ಟಿದ್ವಿ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ಮಾರ್ನಿಂಗಿದ್ದು ಒಂದು ಮೇಕ್ ಓವರ್ ಇತ್ತು. ಇವರಿಗೆ ನೀವು ಲಾಸ್ಟು 1-2-3 ವಿಡಿಯೋದಲ್ಲಿ ನೋಡಿರ್ಬೋದು. ಇವರು ರೆಗ್ಯುಲರ್ ಆಗಿ ನಮಗೆ ಬುಕ್ ಮಾಡಿದರು. ಬಟ್ ಈಗಿನ ವೆದರಿಗೆ ಅವರಿಗೆ ಸ್ವಲ್ಪ ಹೇಳ್ತಾನೆ ಇದ್ವಿ ಮೇಕಪ್ ಪ್ಯಾಚ್ ಆಗುವ ಚಾನ್ಸಸ್ ಉಂಟು ಅಂತ ಹೇಳಿ. ರೀಸನ್ ಇಷ್ಟೇ, ಹೆವ್ವಿ ಸೆಕೆ ಉಂಟು. ಸೊ ನಮಗೆ ಇವತ್ತು 1-2 ಮೇಕ್ ಓವರ್ ಇತ್ತು. ಸೊ ನೋಡಿ, ಏಪ್ರಿಲ್ ಮೇ ಅಂತ ಹೇಳಲ್ಲ, ಈಗಿನ ಟೈಮಲ್ಲಿ ಯಾರು ಕೂಡ ಮದುವೆ ಆಗ್ತಾಯಿದ್ರೆ ಒಂದು ಚಿಕ್ಕ ಫ್ಯಾನ್ ಆದರೂ ತೊಗೊಂಡು ಬಿಡಿ. ಸ್ವೆಟ್ ಪ್ರೂಫ್ ಇದು ಟಿಶ್ಯೂಸ್ ಸಿಗುತ್ತೆ, ಅದು ಕೂಡ ತೊಗೊಂಡು ಬಿಡಿ. ಇವರಿಗೂ ಕೂಡ ನೋಡ್ಬೋದು, ಇವರಿಗೆ ಖಾಲಿ ಮೇಕ್ ಓವರ್ ಇತ್ತು ಮತ್ತು ಸಾರಿ ಇತ್ತು. ಇದು ನೈಟ್ ವಿಡಿಯೋ. ಇದ್ರದ್ದು ವಿಡಿಯೋ ನಾವು ಆಲ್ರೆಡಿ ಹಾಕಿದ್ದೀವಿ. ಶುಗರ್ ಚಾಲೆಂಜ್ ಇದು ಲಾಂಗ್ ಆಗುತ್ತೆ. ನಾನು ಎಲ್ಲ ಕೂಡ ಸೇರಿ ಹಾಕ್ತಿದ್ದೀನಿ, ಬಿಕಾಸ್ ತುಂಬ ದಿನ ಆಯಿತು ವಿಡಿಯೋ ಬಾಕಿಯಾಗಿದೆ ಹಾಗೆಯೇ. ಸೊ ಈ ವಿಡಿಯೋದಲ್ಲಿ ನೀವು ಸಪೋರ್ಟ್ ಮಾಡಿದ್ದೀರಾ ಶುಗರ್ ಮತ್ತು ಸಾಲ್ಟ್ ಚಾಲೆಂಜಿಗೆ. ನನಗೆ ಶುಗರ್ ಸಿಕ್ಕಿತ್ತು, ಒಂದು ಸ್ವಲ್ಪ ಜನರಿಗೆ ಸಾಲ್ಟ್ ಸಿಕ್ಕಿದ್ದೆ. ನಾನು ಫಸ್ಟೇ ಹೋಗಿದ್ದೆ. ನಮ್ಮ ಅತ್ತೆ ನಮಗೆ ತುಂಬ ಸಪೋರ್ಟಿವ್. ಅವರಿಗೆ ಗೊತ್ತಿಲ್ಲ ಹೇಗೆ ಇಡೋದು ಅಂತ ಹೇಳಿ. ನಾನು ಹೇಳ್ತಾ ಇದ್ದೆ ಅನ್ಈವನ್ ಆಗಿ 1 ಶುಗರ್ 1 ಸಾಲ್ಟ್ ಕೂಡ ಇಡಬೇಡಿ, 2 ಶುಗರ್ 1 ಸಾಲ್ಟ್ ಕೂಡ ಇಡ್ಬೋದು, ಹೇಗಾದರೂ ಇಡಿ, ಒಟ್ಟಾರೆ ಇಡಿ ಅಂತ ಹೇಳಿ. ಅವರು ಪಾಪ ಸಪೋರ್ಟ್ ಮಾಡ್ತಾರೆ ನಮಗೆ. ಈ ಥರ ಕೆಲಸದಲ್ಲಿ ತುಂಬ ಜನರಿಗೆ ಸಪೋರ್ಟೇ ಇರೋದಿಲ್ಲ. ಕಸಿನ್ಸ್ ಆದರೂ ನೋಡಿ, ಯಶ್ವಿಲ್ ಕ್ರಿಸ್ಟನ್ ಇದು ಕಸಿನ್, ಆದರೆ ಇವರೆಲ್ಲ ನನ್ನ ಕಸಿನ್ಸ್. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ನನಗೆ. ಸೊ ನನಗೇನು ಅಷ್ಟು ದೊಡ್ಡ ಹಾರ್ಡ್ ಅಂತ ಏನೂ ಆಗಿಲ್ಲ ವೀಡಿಯೋಸ್ ಮಾಡಲಿಕ್ಕೆ. ಸೊ ಈಗ ಇದೊಂದು ಬಾಟಲ್ ಚಾಲೆಂಜ್ ಕೂಡ ಹಾಕಿದ್ವಿ. ತುಂಬ ಚಾಲೆಂಜ್ಗಳನ್ನು ನಾವು ಹಾಕಿದ್ದೀವಿ, ನೀವು ನೋಡಿರ್ಬೋದು. ಸೊ ನಮ್ಮ ಅತ್ತೆ ಅದನ್ನು ಇಟ್ಟು ಹೋದರು. ಅದರ ನಂತರ ನಾವು ನಮ್ಮಷ್ಟಕ್ಕೆ ಮಾಡಿ ಹೋದ್ವಿ. ಇದು ಅರ್ಲಿ ಮಾರ್ನಿಂಗ್ ಎದ್ದು ಇವತ್ತು ನಾವು ಕ್ಲೀನಿಂಗ್ ಮಾಡ್ತಾ ಇದ್ದೀವಿ, ಎಲ್ಲರೂ ಕೂಡ ಮನೆದು. ರೀಸನ್, ನಮ್ಮ ಕೆಲಸದವರು ನಮಗೆ ಕೈ ಕೊಟ್ಟು ಆಗಿದೆ. ತುಂಬ ದಿನ ಆಯಿತು ನನ್ನ ಹತ್ರ ಈಗ ಕೆಲಸದವರು ಇಲ್ಲದೆ. ಅವರು ಹಿಂದಿಯವರಾಗಿದ್ದರು. ಸೊ ಅವರು ಊರಿಗೆ ಹೋಗಿದ್ದಾರೆ, ಯಾರು ಕೂಡ ಸಿಗ್ತಾನೆ ಇಲ್ಲ ನನಗೀಗ.
ಸೊ ಅದಕ್ಕೆ ನಾವಿವತ್ತು ಡಿಸೈಡ್ ಮಾಡಿದ್ದು ಎಲ್ಲರೂ ಕೂಡ ಗುಡಿಸಿ ಒರೆಸಿ ಏನೆಲ್ಲ ಮಾಡಲಿಕ್ಕುಂಟು ಮಾಡೋದು ಅಂತ. ಸೊ ಕ್ಲಾರಿಶಾ ಮತ್ತು ಆಶ್ವಿಲ್ ಒರೆಸಿದ್ದು, ಕೆನಿಶಾ ಗುಡಿಸಿ ಕೊಟ್ಟಿದ್ದು. ಆ್ಯಕ್ಚುಲಿ ನಾನೊಂದು ಸಲ ಗುಡಿಸಿದ್ದೆ, ಇನ್ನೊಂದು ಸಲ ಅವಳು ಗುಡಿಸ್ತಾ ಇದ್ದಾಳೆ. ನಾನು ಸೆಕೆಂಡ್ ಕಿಚನ್ ಆ ಸೈಡ್ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ, ನೀತಾ ಅಂಗಳದಲ್ಲಿ ಗುಡಿಸ್ತಾ ಇದ್ದಾಳೆ. ಸೊ ಆಶ್ವಿಲ್ ಮರ್ಯಾದೆ ಮಾಡ್ತಾ ಇದ್ದ. ನಾನು ಹೇಳಿದೆ ನಮ್ಮ ಹುಡುಗರು ಮಾಡ್ತಾರಲ್ಲ ಅದು ನನಗೆ ಗ್ರೇಟ್, ನೀನು ಮುಖ ತೋರಿಸಿದರೆ ಪರವಾಗಿಲ್ಲ ಅಂತ ಹೇಳಿ ಹುಡುಕ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ ಯಾರೂ ಕೂಡ. ಹಾಗೆ ಯಾರಾದರೂ ಗೊತ್ತಿದ್ದರೆ ಹೇಳಿ ಆಗ್ಬೋದಾ ಮಡಂತ್ಯಾರಿನಲ್ಲಿ. ಇದು ಕಷ್ಟ ಆಗುತ್ತೆ, ಮನೆ ಕೆಲಸ ಮತ್ತು ಸಲೋನಿಗೆ ಹೋಗೋದು, ಬೇರೆ ಕೆಲಸ ಅಂತ ಹೇಳುವಾಗ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಸ್ಬೆಂಡು ವಾಶ್ರೂಮ್ಸ್ಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಟೋಟಲ್ 4 ವಾಶ್ರೂಮ್ಸ್ಗಳು ಇರೋದು. ಕಷ್ಟ ಆಗುತ್ತೆ. ಸೊ ಮನೆ ಕಟ್ಟುವವರು ಜಾಗ್ರತೆ ಮಾಡಿ. ವಾಶ್ರೂಮ್ಸ್ ಅಂತೂ ಜಾಸ್ತಿ ಕಟ್ಟಲಿಕ್ಕೆ ಹೋಗಬೇಡಿ, ಉಜ್ಜಲಿಕ್ಕೆ ತುಂಬ ಕಷ್ಟ. ರೂಮ್ಸ್ ಆದರೂ ಒರೆಸಿ ಬಿಡ್ಬೋದು, ವಾಶ್ರೂಮ್ಸ್ ಭಾರಿ ಕಷ್ಟ. ಸೊ ಅತ್ತೆ ಅಡಿಗೆ ಮಾಡ್ತಾಯಿದ್ರು, ನಮಗೆ ಟಿಫಿನ್ ತೊಗೊಂಡೋಗ್ಲಿಕ್ಕಿದೆ, ಮಧ್ಯಾಹ್ನದ ಊಟಕ್ಕೆ ಬೇಕು ಅಂತ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾನೆ ಇದ್ವಿ. ಅದರಿಂದ ನಮಗೆ ಈಸಿ ಆಯಿತು. ಸದ್ಯಕ್ಕೀಗ ಇವರೆಲ್ಲರೂ ಇರೋದರಿಂದ ಈಸಿ ಆಯಿತು. ಬಟ್ ನನಗೆ ನೆಕ್ಸ್ಟ್ ಕಷ್ಟ ಆಗುತ್ತೆ. ಸೊ ನಾನು ಯಾರಿಗೂ ಹುಡುಕ್ತಾ ಇದ್ದೀನಿ. ಬ್ಯಾಂಕಿಗೆ ಹೋದರೆ ಒರೆಸ್ತಾ ಇರುವ ಲೇಡಿಗೂ ಕೂಡ ಕೇಳ್ತಿದ್ದೀನಿ, ವಾರಕ್ಕೆ 1 ಸಲನಾದರೂ ಬಂದು ಹೋಗ್ಬೋದಾ ಅಂತ. ಯಾರೂ ಸಿಗ್ತಾ ಇಲ್ಲ. ನೆಕ್ಸ್ಟ್ ನಮಗೆ ಮೀನು ಬಂದಿತ್ತು, ಕ್ರ್ಯಾಬ್ ನನಗೆ ಮತ್ತು ಅಶ್ವಿಲ್ಗಂತೂ ತುಂಬ ಇಷ್ಟ. ಸೊ 2-3 ಸಲ ಆಯಿತು ನಾವೀಗ ಕ್ರ್ಯಾಬ್ ತೊಗೊಂಡಿದ್ದು. ಬಾಕಿ ಮೀನಿನಕ್ಕಿಂತ ಕ್ರ್ಯಾಬ್ ಜಾಸ್ತಿ ಇಷ್ಟ. ಸೊ ಗೈಸ್, ಈ ವಿಡಿಯೋ ನೋಡಿದ್ರಿ ನೀವು. ಈ ವಿಡಿಯೋದಲ್ಲಿ ತುಂಬಾ ಸೇರಿಸಿ ಹಾಕಿದ್ದೀನಿ, ಬಿಕಾಸ್ ಲಾಂಗ್ ಟೈಮ್ ಆಯಿತು ನಾನು ವಿಡಿಯೋ ಹಾಕ್ತಾನೆ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬಿಗ್ ಸಪೋರ್ಟ್. ಬಾಯ್ ಬಾಯ್ ಗೈಸ್.